ನಾನು ಫಸ್ಟ್ ಟೈಮ್ ಇಲ್ಲಿ ಇನ್ನೋವೇಟಿವ್ ಬರ್ತಿರೋದು. ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ. ಇಡೀ ತೋರಿಸ್ಲಿಕ್ಕೆ ಹೋದ್ರೆ 1.5 ಗಂಟೆ ಜರ್ನಿ ತೋರಿಸ್. ದಟ್ ಮೀನ್ಸ್ ನಾವು ಸಣ್ಣದಾಗಿ ಬೆಳೆದಿದ್ದೀವಿ, ನಮ್ಮ ಸೀರಿಯಲ್ ಸಣ್ಣದಾಗಿ ಬೆಳೆದಿದ್ದೀವಿ, ನಾವೆಲ್ಲರ ಜೊತೆಗೆ ಬೆಳೀತಾ ಇದೀವಿ. ಒಂದು ವಿಷಯ ಏನಂದ್ರೆ ಪಾಪ ನಮ್ಗೆ ಅಂತ ಟೀ ಮಾಡಿದ್ರಲ್ಲ, ನಾವು ಕುಡಿದ್ವಾ ಆಮೇಲೆ ಒಂಥರ ಮನೇನೆ ನಮ್ದು ಅನ್ನೋ ಫೀಲ್ ಬಂದ್ಬಿಡ್ತು. ಎಲ್ಲೋದ್ರೂ ನನ್ನ ಯೂಟ್ಯೂಬ್ಗೆ ಒಂದು ಕಾಂಪಿಟೇಟರ್ ಇವಳು. ವೆಲ್ಕಮ್ ಬ್ಯಾಕ್ ಟು ಮೇಘಾ ಅಂಡ್ ಸಂಜಯ್ ವ್ಲಾಗ್ಸ್. ಈ ವ್ಲಾಗ್ನ ರ್ಯಾಂಡಮ್ ಆಗಿ ನಾನು ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದಕ್ಕೆ ಫುಲ್ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಮಾಡಿದ್ದು ನೋಡಿ ನಮ್ಮ ಮಾಧವನ ಪ್ರಿಯಾ ಅವರು, ನಮ್ಮ ಭಾವನ ಹೆಂಡತಿ, ಬಾವಿ ಹೆಂಡತಿ ಅವರು ನನಗೆ ಎನ್ಕರೇಜ್ ಮಾಡಿದ್ದು ಮಾಡು ಅಂತ. ಸೊ ಏನಪ್ಪ ವಿಶೇಷ ವ್ಲಾಗ್ ಮಾಡೋಕ್ಕೆ ಅಂತಂದರೆ, ಇವತ್ತು ನಮ್ಮ ನಂದ ಗೋಕುಲ ಟೀಮಿಂದ ನಮ್ಮ ನಂದಕುಮಾರ್ ಫ್ಯಾಮಿಲಿಯವರು ನಾವು ರಿವೀಲ್ ಮಾಡ್ತೀನಿ. ದೊಡ್ಡ ಮನೇಲಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಒಳಗೆ ಫೋನ್ ಬಿಡ್ತಾ ಇರಲ್ಲ, ನನಗೆ ದೇವರಣೆ ಗೊತ್ತಿಲ್ಲ, ಆದರೆ ಒಂಚೂರು ಅಚ್ಚು ಇಚ್ಚಿ ಕಚ್ಚ ಪಚ್ಚ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಕಾಯ್ತಾ ಇರಿ. ಅಲ್ಲಿವರೆಗೂ ಬಾಯ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಕ್ಕ. ಫೈನಲಿ ಬೇರೆ ಹೇರ್ ಸ್ಟೈಲಲ್ಲಿ ಕಾಣ್ತಾ ಇದ್ದೀರಿ. ಬೇರೆ ಹೇರ್ ಸ್ಟೈಲ್ ತುಂಬ ಕೂದಲು ಕಾಣ್ತಾ ಇದೆ. ಫೈನಲಿ ನಾನು ಮೀನು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಿ. ಓ ನೈಸ್. ಎಲ್ಲರೂ ಹೇಳಿ ಹೆಂಗ್ ಕಾಣಿಸ್ತಿದ್ದೀನಿ ಅಂತ. ಇವಾಗ ಟೆನ್ಷನ್ ಆಗ್ತಾ ಇದೆ, ಟೈಮ್ ಆಗ್ತಾ. ಓಕೆ, ನಿಮಗೆ ನಾನು ಮರ್ತೋದೆ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಬಿಗ್ ಬಾಸ್ ಹೋಗ್ತಾ ಇರೋದಕ್ಕೆ? ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು, ಬಿಗ್ ಬಾಸ್ ಅಲ್ಲಿ ಯಾರು ಪರಿಚಯ ಇದ್ದಾರೆ, ಅದನ್ನೆಲ್ಲ ಹೇಳ್ಬಿಡಿ. ನನಗೆ ಬಿಗ್ ಬಾಸ್ ಹೋಗ್ತಿರೋದು ಒಂಥರ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ, ದೊಡ್ಡ ಮನೆಗೆ ಹೋಗ್ಬೇಕಂತ. ಆ ಥರ ಜನರಲ್ ಆಸೆ ನನಗೂ ಇತ್ತು. ಬಟ್ ಈ ಥರ ಹೋಗ್ತೀನಿ ಅಂತ ಅನ್ಕೊಳ್ಳೋಣ. ಬಿಕಾಸ್ ನಂದಗೋಕುಲ ಸಿಕ್ಕಿರೋದೇ ನನಗೆ ಒಂಥರ ಲಕ್ ಥರ. ಅದೇ ಒಂದು ಗುಡ್ ಆಪರ್ಚುನಿಟಿ. ಬಿಕಾಸ್ ನಾನು ಫಾಲೋ ಮಾಡ್ತಿದ್ದಿದ್ದು ಸೀರಿಯಲ್ ನಾನೇ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ನನಗೆ ಅದು ನಂಬಕ್ಕಾಗಿರಲಿಲ್ಲ. ಸೊ ಈಗ ಆ ಟೀಮ್ ಜೊತೆ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂದ್ರೆ ಡಬಲ್ ಧಮಾಕ ಥರ ಫೀಲ್ ಆಗ್ತಿದೆ. ಅಲ್ಲಿ ಇನ್ನೊಂದೇನು ಖುಷಿ ಅಂದರೆ ಅಲ್ಲಿ ಧನು ಇದ್ದಾನೆ. ಸೊ ಧನು ನಾನು ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ. ಸೊ ಅವಾಗಿಂದ ನಾನು ಧನು ಲೈಕ್ ಫ್ರೆಂಡ್ಸ್. ಸೊ ಅವನು ಬಿಗ್ ಬಾಸ್ಗೆ ಹೋದಾಗ ತುಂಬಾ ಖುಷಿ ಆಗಿತ್ತು ನನಗೆ. ಯಾವಾಗಲೂ ನಾನು ಅವ್ನಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಸೊ ಅವನನ್ನ ಮೀಟ್ ಮಾಡ್ತೀನಿ ಅಂತ ಇನ್ನೂ ಖುಷಿ ಆಗ್ತಿದೆ. ಹ್ಯಾಪಿ. ಸೂಪರ್. ಇದೇ ಎಕ್ಸೈಟ್ಮೆಂಟ್. ಅಲ್ಲಿಗೆ ಹೋದಾಗ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಲ್ಲ, ಕಾಣಿಸ್ತೀವಿ ಫ್ರೆಂಡ್ಸ್. ಬಾಯ್. ಎಲ್ಲೋದ್ರೂ ನನ್ನ ಯೂಟ್ಯೂಬ್ಗೆ ಒಂದು ಕಾಂಪಿಟೇಟರ್ ಇವಳು. ನಾನ್ ಸ್ಟಾರ್ಟ್ ಮಾಡಿದ್ದು. ನಾನು ತೋರಿಸ್ಲಾ ವಿಡಿಯೋ. ಬಾಫ್ ಕಟ್ಟಿದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾರೆ. ಕಾಣಿಸಿದ್ರೆ ಗೈಸ್ ಎಷ್ಟು ಅದೇನು ಹೇಳ್ತಾರೆ ಇರು ಮಾತಾಡ್ತಾರೆ. ನನ್ನ ಒರಿಜಿನಲ್ ಹೇರ್ ಸ್ಟೈಲ್. ಸೊ ಇದ್ರ ನಾನು ಗಿರಿಜಾ ತರ ಕಾಣಲ್ಲ, ಜಲಜಾ ತರ ಕಾಣಿಸ್ತೀನಿ. ಅದಕ್ಕೆ ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ಅವರೆಲ್ಲ ನನಗೆ ಅವ್ರ ವಿಘ್ನ ಹಾಕ್ಸಿ ಆ ಟೈಪಲ್ಲಿ ಮಾಡಿದೆ. ಆ ಟೈಪಲ್ಲ. ಹಾಯ್. ನನ್ನನ್ನು ಯಾಕೆ ತೋರ್ಸುದು? ಹುಷಾರಾಗೆ ಮೂಗಲ್ಲಿರೋದೆಲ್ಲ ಕಾಣಿಸ್ಬಿಟ್ಟು ಬೇವರ್ಸಿ ಮಾರಿದ್ದು ಒಂದು ಗಲೀಜು ಪ್ರಾಣಿ. ಬಿಗ್ ಬಾಸ್ ಹೋಗ್ತಿರೋದಕ್ಕೆ ಏನ್ ಅನಿಸ್ತಾ ಇದೆ? ನನಗೆ ಸ್ವಲ್ಪ ಕಂಟೆಂಟ್ ಕಾಪಿ ಪೇಸ್ಟ್. ಅದೇ ಬಿಗ್ ಬಾಸ್ ಹೋಗೋದು ಅಂತ ಹೇಳಿದ್ರೆ ನಂಗೆ ನಿನ್ನೆ ಶ್ರವಣ್ ಸರ್ ಫೋನ್ ಮಾಡಿ ಹೇಳುವಾಗ, ಕಂದ ನಾಳೆ ಬಿಗ್ ಬಾಸ್ಗೆ ಹೋಗ್ಬೇಕು ನೀನು ಅಂತ ಹೇಳುವಾಗ ನನ್ನನ್ನು ಕಳಿಸ್ತಾರ ಅಂತ ಅನ್ಸಿತ್ತು. ಬಿಕಾಸ್ ನಾನು ಒಂದು ಹೋಗುವಂತ ಒಂದು ಇದಲ್ಲ ಅಲ್ಲ. ಏನಲ್ಲ ಇದೆಲ್ಲ ಅಂದ್ರೆ ಐಟಮ್ ಅಲ್ಲ ಅಂತ. ಐಟಮ್ ಅಲ್ಲ, ಅದು ಹೋಗುವಂತ ಒಂದು ಪರ್ಸನಾಲಿಟಿ ಅಲ್ಲ. ಬಿಕಾಸ್ ಯಾಕೆ ಲೊಕೇಶನ್ ಹಾಗೆಲ್ಲ ಎನ್ಸಿದ್ದೆ. ಮತ್ತೆ ಇವತ್ತು ಹೋಗ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು, ನರ್ವಸ್ ಆಗ್ತಾ ಉಂಟು. ಮತ್ತೆ ನಮ್ದು ಊರಿದ್ದವರೆಲ್ಲ ಅಲ್ಲಿದ್ದಾರೆ, ಧ್ರುವ ಅಂತಿದ್ದಾರೆ, ರಕ್ಷಿತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡ್ಬೇಕು ಹೋಗಿ, ನಮ್ದು ಊರಿದ್ದು ಬಗ್ಗೆ ಎಲ್ಲ ಹಾಗೆಲ್ಲ ವೇಟ್ ಮಾಡ್ತಾ ಇದ್ದೇನೆ. ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಅಷ್ಟೇ. ಅವಳು ಹೆಂಗಿರ್ತಾಳೆ ಬಿಗ್ ಬಾಸ್ ಹೆಂಗಿರ್ತಾಳೆ ಕೆಪಿ ನೀನು? ಅಂದ್ರೆ ನಾನು ಮೈಕೆಲ್ಲ ಹಾಕಿರ್ತಾರೆ, ಕ್ಯಾಮ್ರಾಸ್ ನಿನ್ಮೇಲೆ. ನಾನು ಎಷ್ಟು ಕಾನ್ಶಿಯಸ್ ಆಗಿರ್ಬೇಕು ಅಂದ್ರೆ, ನಂದು ಏನಂತಾರೆ ಒಂದು ಪ್ರೊವರ್ಬ್ ಇದೆಯಲ್ಲ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಅದ್ ನನ್ನನ್ನೇ ನೋಡಿ ಮಾಡಿದ್ದು. ನಂದು ಒಳಗೆ ಎಂತ ಬರ್ತದಲ್ಲ ಅದು ಮುಖದಲ್ಲಿ ಬಾಯಲ್ಲೆಲ್ಲ ಕಾಣಿಸಿ ಬಿಡ್ತದೆ. ಈಗ ಇಲ್ಲ, ಅಮ್ಮ ಎಲ್ಲ ಬಾಯಿ ಬಿಡಿಸ್ತಾರೆ ನಿಮ್ಗೆ. ಅಲ್ಲ, ಈಗ ನಾನು ಏನ್ ಮಾತಾಡಿದ್ರು ಮೀನಿನ ಹತ್ರನೇ ಅತ್ತೆ ಪಕ್ಕದಲ್ಲೇ ಕೇಳಿಸ್ಬಿಡುತ್ತೆ. ಕೇಳ್ಸಕ್ ಮೈಕೆ ಇದೆ ಕಡೆ ಮೀನಾ. ಅಲ್ಲ, ಎಂತ ಗೊತ್ತಾ, ಹಾ. ನಾವು
ಈಗ ಅಂದ್ರೆ ಇಷ್ಟು ಜನ ಅಂದ್ರೆ 9 ಜನ ಏನೋ ಹೋಗ್ತಿದೀವಿ, ಅಕಸ್ಮಾತ್ ಈ 9 ಜನದಲ್ಲಿ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾರು ಹೋದ್ರೆ ಅವ್ರಿಗೆ ಅವಾಗ ಅದೊಂದು ಇರಲ್ಲ, ಇದು ಹೆಂಗಿರುತ್ತೆ ಅದಿರುತ್ತೆ ಅನ್ನೋದು ಇರುತ್ತೆ ಕರೆಕ್ಟ್ ಹಂಗಿರುತ್ತೆ. ಆಕ್ಚುಲಿ ಗೈಸ್ ಒಂದು ಸರ್ಪ್ರೈಸ್ ಇದೆ, ಅದು ಇವ್ರು ಯಾರಿಗೂ ಗೊತ್ತಿಲ್ಲ. ಅವರು 9 ಜನ ಹೋದಾಗ ಬಿಗ್ ಬಾಸ್ ಈ 9 ಜನದಲ್ಲಿ ಯಾರಾದ್ರೂ ಒಬ್ರು ಇಲ್ಲೇ ಉಳಿಬೇಕು, ಯಾರು ಉಳಿತೀರಾ ಅಂತ ಡಿಸ್ಕಸ್ ಮಾಡಿ ಹೇಳಿ ಅಂತ. ನಂಗೆ ಇಲ್ಲಿ ನನ್ನ ಮದ್ವೆ ಉಂಟು ಮಾರ. ಮದ್ವೆಗಿಂತ ಮುಂಚೆ ಮುಗಿತದಲ್ಲ ಜಾನ್ 18ಗೆ. ಇಲ್ಲ ನನ್ಗೆ ಅನುಬಂಧ ಬೇಕು. ನನಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ತರಕ್ ಹೇಳಿದ್ದಾರೆ, ನಾನೊಂದು ಸೂಟ್ ಕೇಸು ಕಳಿಸಿದ್ದೀನಿ ಆಗ್ಲೇ. ಸೊ ನೋಡ್ಬೇಕು. ಅಲ್ಲ ಮಾರೆ, ಎಂತ ಗೊತ್ತುಂಟಾ, ಬಿಗ್ ಬಾಸ್ ಅಲ್ಲಿ ಟೆಲಿಕಾಸ್ಟ್ ಆದ್ಮೇಲೆ ಅವರು ಮೀನಮ್ಮ ಅಪ್ಲೋಡ್ ಮಾಡುದು. ಸೊ ವೇಸ್ಟ್ ಇದೆಲ್ಲ ನೀವು ಹೇಳುದು ಅಂತ ಹೇಳಿದ್ರು, ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಗಿರಿಜಾ ಅಂದ್ರೆ ಗಿರಿಜಾವಿ. ಮೀನಮ್ಮ ಸಖತ್ ಫಾಸ್ಟ್ ಆಗಿ ಗಾಡಿ ಓಡಿಸ್ತಾ ಇದ್ದಾಳೆ. ನಾವೆಲ್ಲ ಬಿಗ್ ಬಾಸ್ ರೀಚ್ ಆಗಬೇಕು ಸೇಫ್ ಆಗಿ ಅಂತ ಪ್ರೇ ಮಾಡಿ ಪ್ಲೀಸ್. ಗುರುಬ್ರಹ್ಮ. ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ. ಇಡೀ ತೋರಿಸ್ಲಿಕ್ಕೆ ಹೋದ್ರೆ 1.5 ಗಂಟೆ ಜರ್ನಿ ತೋರಿಸ್ಬೇಕಾಗ್ತದೆ. ಅಲ್ಲಿ ಹೋದ್ಮೇಲೆ ಮಾಡ್ತೇವೆ ಗ್ರೀನ್ ರೂಮಲ್ಲಿ. ಆ್ಯಂಡ್ ಮನೆ ಒಳಗೆ ಫೋನ್ ತಗೊಂಡು ಹೋಗ್ಲಿಕ್ಕೆ ಆಗುದಾರೆ ಅಲ್ಲಿ ಒಳಗೆಲ್ಲ ಹೋಗಿ ನಾವು ಅಲ್ಲಿ ಸಹ ವ್ಲಾಗ್ ಮಾಡ್ತಿದ್ದೆವು. ಆದರೆ ಫೋನು ಒಳಗೇನೇ ಇಡಬೇಕು ಅಂತ ಅನ್ಫಾರ್ಚುನೇಟ್ಲಿ ಅವ್ರದ್ದು ಇದು ಬಂದಿದೆ. ಹಾಗಾಗಿ ಹೋಗಿ ಬಂದ್ಮೇಲೆ ಸಿಗ್ತೇವೆ. ಬಾಯ್. 5 ನಿಮಿಷ 10 ನಿಮಿಷ ಅದೇ. ನಾನು ಫಸ್ಟ್ ಟೈಮ್ ಇಲ್ಲಿ ಇನ್ನೋವೇಟಿವ್ ಬರ್ತಿರೋದು. ಅಮೂಲ್ಯ ಅಮೂಲ್ಯ ಮೀನಾ ಕೃಷ್ಣ ರಕ್ಷಾ ಗಿರಿಜಾ ಗಿರಿಜಾ ರಕ್ಷಾ. ಯಾವ್ದಕ್ಕೆ ಹೋಗ್ತಾ ಇದೀವಿ ನಾವು ಒಳಗೆ? ಇಲ್ಲ ಹಾಕ್ತೀನಿ ನಾನು. ಕತ್ಲೆ ಹೆಲೋ. ಅಲ್ಲಿ ಮಾಯ ಆಗಿದ್ದಕ್ಕೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ನಾನು ನಿಮ್ಗೆಲ್ಲ ಕಾಯ್ತಾ ಇದ್ದೆ. ವೆಲ್ಕಮ್ ಮಾಡಕ್ಕೆ ಅರೇಂಜ್ ಮಾಡಿ ನಿಮ್ಗೆ. ನಿಮ್ಮ ಅಮ್ಮ ಹೇಳ್ದಂಗೆ ಮೊನ್ನೆ ಎಪಿಸೋಡ್ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ರಾ? ಕ್ಲೀನ್ ಮಾಡಿ AC ಆನ್ ಮಾಡಿ ಮಾತಾಡ್ತಾರೆ. ಕಾಯ್ತಾ ಇದ್ದೆ ನೀವೆಲ್ಲ ಬರ್ಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅತ್ತೆ ಮನೆಯವರು ನೋಡಿ ಎಷ್ಟು ನಿನ್ನೆ ಭಯಂಕರ ಪ್ರೀತಿ. ನಿನ್ನೆ ಎಪಿಸೋಡ್ ಅಲ್ಲಿ ಎಲ್ಲೋ ಫಸ್ಟೇ ಬಂದ್ಬಿಟ್ಟಿದ್ದೀರ ನಿಮ್ಗೆಲ್ಲ ರೂಮ್ ರೆಡಿ ಮಾಡ್ತಿದ್ರು ಎಂತ ನಿನ್ನೆ ಎಪಿಸೋಡ್ ಅಲ್ಲಿ. ಹೇಗಿತ್ತು ಒಳಗೆ ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸು? ಒಳಗೆ ಟೈಮು ಪ್ರಪಂಚ ಏನು ಗೊತ್ತಾಗಲ್ಲ. ತುಂಬಾ ಹೋಗ್ಬೇಕು ಅನ್ಸಿತ್ತು, ಬಟ್ ಹೋದ್ ಬಂದಾದ್ಮೇಲೆ ಇಷ್ಟನಾ? ಚೆನ್ನಾಗಿತ್ತು ಅನ್ಸ್ತಲ್ಲ? ಚೆನ್ನಾಗಿತ್ತು. ಅಂಡ್ ಇನ್ನೊಂದ್ ಸ್ವಲ್ಪ ತಿರ್ಬೋದಾಗಿತ್ತು. ಅಲ್ಲ ನಮಗೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋದ್ ಕಷ್ಟ, ಬಟ್ ಇನ್ನೊಂಥರ ಚೆನ್ನಾಗಿತ್ತು. ಚೆನ್ನಾಗಿತ್ತು ಚೆನ್ನಾಗಿತ್ತು. ಥ್ಯಾಂಕ್ ಯು ಅಮ್ಮ. ನಿಂಗೇನ್ ಅನ್ಸ್ತು? ಚೆನ್ನಾಗಿತ್ತು. ನಂಗೆ ಬೇಗ ಟೈಮ್ ಆಗೋಯ್ತು ಅನ್ಸ್ತಲ್ವಾ? ಅನ್ಸ್ತು. ಆಮೇಲೆ ನಾವ್ ಅಲ್ಲಿ ಹೋಗಾದ್ಮೇಲೆ ನಾವ್ ಅಷ್ಟು ಕ್ಯಾಮ್ರಾ ಮಧ್ಯೆ ಇದೀವಿ ಅಂತ ಫೀಲ್ ಬರಲ್ಲ. ಇಟ್ ವಾಸ್ ಗುಡ್, ನೈಸ್. ನಿಮ್ಗೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ ಹೋಗ್ದವ್ರೆಲ್ಲ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅನ್ಸುತ್ತೆ ಅಂತ. ಅದ್ ನಿಜ ಅಂತ ಅಲ್ವಾ? ನಿಜವಾಗ್ಲೂ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅನ್ಸಂತಾರಲ್ವಾ? ಸೊ ಅದು ಎಕ್ಸ್ಪೀರಿಯನ್ಸ್ ನಂಗೆ ಅದು ನಂಗೊಂದು ಸ್ವಲ್ಪ ಒಂಥರ ಅನಿಸ್ತಿತ್ತು, ಕ್ರಿಂಜ್ ಅಂತ ಫೀಲ್ ಆಗ್ತಿತ್ತು ಅವಾಗೆಲ್ಲ ಟಿವಿಲ್ಗೂ ಏನಿದೆ. ಬಟ್ ಒಳಗೋದ್ಮೇಲೆ ಅದೊಂಥರ ಚೆನ್ನಾಗಿದೆ. ಎಂತ ಎತ್ಕೊಂಡ್ ಬರೋದು ಅಲ್ಲ ಅತ್ತೆ, ಒಳಗೋಗಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಯ್ಯೋ ನಮ್ಗೆ ಇನ್ನೂ ಹಾರ್ಟ್ ಹಂಗೆ ಇನ್ನೂ ಬೇಕಿತ್ತು ಅನ್ಸ್ತದಲ್ಲ. ಏನ್ ಎತ್ಕೊಂಡ್ ಬರ್ತೀರಾ? ಅಯ್ಯೋ ಓ ಗಾಡ್, This is siblings power. ನಿಧಾನ ನಿಧಾನ. ಆದ್ರೂ ಕೆಪಿ ಓಕೆ ಹೆಂಗ್ ಅನ್ಸ್ತು ಹೇಳಿ? ಸೈಡಿಗೆ ಹೋಗ್ಬಿಡು. ಆಯ್ತು ಹೇಳಿ. ನಮ್ಗೆ ನಿಜವಾಗ್ಲೂ ಒಂಥರ ಅನ್ಫರ್ಗೆಟಬಲ್ ಡೇ ತರ ಆಗ್ತಾ ಇದೆ. ನಮ್ಗೆ ಹಿಂಗ್ ಆಗುತ್ತೆ ಅಂದ್ರೆ ಕಂಟೆಸ್ಟೆಂಟ್ಸ್ ಗೆಲ್ಲ ಹಂಗ ಆಗಿರ್ಬೇಕು ಅಲ್ವಾ? ನಾವು ನಿಜ ಆಚೆ ಬರಕ್ ಇಷ್ಟನೇ ಇರಲಿಲ್ಲ. ಅಲ್ಲ? ಸ್ವಲ್ಪ ಬಿಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ನಿಜ. ಅಟ್ಲೀಸ್ಟ್ ಮುಸ್ಲೆ ತಿಕ್ಕೊಂಡು ಅದ್ರ ಬಿಗ್ ಬಾಸ್ ಮನೆ ಕ್ಲೀನ್ ಮಾಡ್ಕೊಂಡಾದ್ರೂ ಇದ್ಬಿಡ್ತಾ ಇದ್ವಿ. ಬಟ್ ಚೆನ್ನಾಗಿತ್ತು. ಬಿಗ್ ಬಾಸ್ ಹೋಗಲ್ವಾ ಹಂಗೆ ಹಂಗೆ? ನಿಂಗೆ ಹೇಗೆ ಅನ್ನಿಸ್ತಾ ಇದೆ? ನಿಂಗೆ ಹೇಗೆ ಅನ್ನಿಸ್ತಾ ಇದೆ ಅಲ್ಲ ಒಳಗೋಗಿ ಬಂದಿದ್ದು? ನಂಗೆ ಅದೊಂದು ಡ್ರೀಮ್ ಆಗಿ ನಂಗೆ ಹೊರಗೆ ಬರ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಎಲ್ಲರೂ ಅದು ಹೇಳ್ತಿದ್ದಾರೆ ಅಂದ್ರೆ 2.5 ಗಂಟೆ 3 ಗಂಟೆ ಹೇಗೆ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ? ಇನ್ನೊಂದ್ 2 ದಿವಸಕ್ಕೆ ಕಳಿಸ್ಬೇಕಿತ್ತು ನಮ್ಗೆ. ಅದು ಸೇಮ್ ಹೇಳಿಲ್ವಾ ಎಲ್ರಿಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಬೇಕು ಅದು ಇದು ಅಂತ ಇರುತ್ತೆ. ನನ್ನನ್ನು ಎಷ್ಟೋ ಜನ ಕೇಳ್ತಿರ್ತಾರೆ ನೀನು ಬಿಗ್ ಬಾಸ್ ಹೋಗಲ್ಲ. ಬಟ್ ನಮಗೆ ಇಷ್ಟ ಇದೆಯಾ ಬಿಡೋದು ಅದು ಸೆಕೆಂಡರಿ ವಿಷಯ. ಬಟ್ ಇವಾಗ ಗೆಸ್ಟಾಗಿ ಹೋಗಿದ್ದೀವಿ.
ದಟ್ ಮೀನ್ಸ್ ನಾವು ಸಣ್ಣದಾಗಿ ಬೆಳೆದಿದ್ದೀವಿ, ನಮ್ಮ ಸೀರಿಯಲ್ ಸಣ್ಣದಾಗಿ ಬೆಳೆದಿದ್ದೀವಿ, ನಾವೆಲ್ಲರ ಜೊತೆಗೆ ಬೆಳೀತಾ ಇದೀವಿ. So, ಹಾಗೆ ಬೆಳೆಯೋಣ. 9 ಗಂಟೆ ಅಂದ್ರೆ ನಂದಗೋಕುಲ ಮಾಧವಣ್ಣ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು ಮೀನಮ್ಮ. ಇನ್ನೂ ಇರ್ಬೇಕು ಅನ್ಸಿತ್ತಲ್ವಾ? ಹೌದು, ಅಂಡ್ ನಮ್ಗೆ ಎಷ್ಟು ಬೇಗ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ಲ, ನಾವು ಮಾತಾಡ್ತಾ ಎಂಟ್ರಿ ಆಯ್ತು, ನೋಡಿದ್ವಿ, ಪಾಪ ಅವ್ರು ನಮ್ಗೆ ಅಂತ ಟೀ ಮಾಡಿದ್ರು, ನಾವು ಕುಡಿಲೇ ಇಲ್ಲ. ಅತ್ತೆ ಒಂದ್ ವಿಷಯ ಏನಂದ್ರೆ ಪಾಪ ನಮ್ಗೆ ಅಂತ ಟೀ ಮಾಡಿದ್ರಲ್ಲ, ನಾವು ಕುಡಿದ್ವಾ? ಟೀಗಿಂತ ಜಾಮೂನ್ ಕೊಟ್ಬಿಟ್ರಲ್ಲ ಅದೇ ಕರೆಕ್ಟ್. ಬಟ್ ನೈಸ್ ಎಲ್ಲರೂ ಸೂಪರ್ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಉಪವಾಗಿತ್ತು. ಈಗ ನೀವ್ ಹೇಳಿ. ಅವ್ರಿಗೆ ಅವಾರ್ಡ್ ಕೊಟ್ರೆ ನಾವು ಸ್ಟೇಜಿಗೆ ನಾನು ನನಗಂತೂ ಹೋಗ್ಬೇಕಾದ್ರೆ ನಾನು ಅತ್ತೆಗೆ ಹೇಳ್ತಾ ಇದ್ದೆ, ನನಗೆ ಕೈ ಕಾಲೆಲ್ಲ ತಣ್ಣಗಾಗ್ತಿದೆ ಅಂತ. ಹೋದ್ಮೇಲೆ ಒಂದು 5 ನಿಮಿಷ ಅಷ್ಟೇ ನಾನು ನರ್ವಸ್ ಆಗಿದ್ದು. ಆಮೇಲೆ ಒಂಥರ ಮನೇನೆ ನಮ್ದು ಅನ್ನೋ ಫೀಲ್ ಬಂದ್ಬಿಡ್ತು. ನನಗೆ ಸಾಲಿಲ್ಲ, ಇನ್ನೂ ಸ್ವಲ್ಪ ಹೊತ್ತಿರ್ಬೇಕು ಅನ್ನಿಸ್ತು. ಬಟ್ ನೈಸ್, ಲೈಫ್ ಟೈಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾರೆ, ನಿಜವಾಗ್ಲೂ ಮಾಡಬೇಕು. ಬಟ್ ಅದು ನಮ್ಗೆ ಸಿಕ್ಕಿದ ಅದೃಷ್ಟ. ಆ್ಯಂಡ್ ಥ್ಯಾಂಕ್ ಯು ನಂದಗೋಕುಲ ಕಳಿಸ್ಕೊಟ್ಟಿದ್ದಕ್ಕೆ ನಮ್ಮನ್ನ ಒಳಗೆ ಅಷ್ಟೇ.